ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಈಗ 7:30 ಆಗಿದೆ. ಈಗಿನೂ ಎದ್ದಿದ್ದೀವಿ. ತುಂಬ ಟೈಮ್ ಆಯಿತು. 7 ಗಂಟೆಗೆ ಎದ್ದಿದ್ದು, ಆದರೆ ಟೈಮ್ ಆಗೋಯ್ತು ತಿಂಡಿ ಮಾಡೋಷ್ಟೊತ್ತಿಗೆ. ಈಗಿನ ಕಾಫಿ ಕುಡಿದು ಈಗ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಆ ವಿಡಿಯೋ ಮಾಡಿದಾಗ ಲೈಟ್ ಹಾಕ್ಬಿಟ್ಟು ನೀಟಾಗಿ ಕಾಣ್ಬಿಡ್ತೀನಿ. ಇದನ್ನು ಸುತ್ತಕ್ಕೂ ಹಾಕ್ತಿದ್ದೀನಿ. ಸ್ವಲ್ಪ ರೋಡ್ ಪಕ್ಕನೇ ಇರೋದ್ರಿಂದ ವೆಹಿಕಲ್ ಸೌಂಡಿಗೆ ಸ್ವಲ್ಪ ವಾಯ್ಸ್ ಕೇಳಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗ ಸ್ಕೂಲಿಗೆ ತಗೋಕ್ಕೆ ನೀರು ಕಾಯಿಸ್ಕೊತವನೆ. ತುಂಬ ವೆದರು ಚೇಂಜ್ ಇರೋದ್ರಿಂದ ಸ್ವಲ್ಪ ಚಿಕ್ಕನಿಗೂ ಸಹ ಹುಷಾರಿಲ್ಲ. ಸೊ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಒಂದು ವಾರದಿಂದ ಪೇಷಂಟ್ ಆಗ್ತಾನೆ. ತುಂಬ ಜ್ವರ, ಶೀತ, ಕೆಮ್ಮು ಆ ಥರ ಆಗ್ಬಿಟ್ಟಿತ್ತು. ಈಗೊಂಥ ಪರವಾಗಿಲ್ಲ, ಹುಷಾರಾಗಿದ್ದಾನೆ. ಹಾಕ್ಕೊಡೋಂತ ಹೇಳಿ ಇದು ಬಂದು ಫುಡ್ಡಲ್ಲಿ ಮಾಡಿರೋಂಥದ್ದು. ನಾವು ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಗೆ ಗೋಡೆ ಏನು ಇರಿಸಿಲ್ಲ, ಇದು ಪ್ಲೇವುಡ್ಡಲ್ಲೇ ಮಾಡಿರೋದು. ಇದು ಬಂದು ಎಂಟ್ರೆನ್ಸು ಅಡುಗೆ ಮಾಡೋದು. ಇದು ಬಂದು ಗೋಡೆ ಥರನೇ ಇದೆ, ಅದು ಗೋಡೆ ಅಲ್ಲ, ಪ್ಲೇವುಡ್ಡಲ್ಲೇ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಪೇಂಟ್ ಕೊಡ್ತೀವಿ ಅಷ್ಟೇ. ಪೇಂಟ್ ಬಡಿ ಇಷ್ಟಾಗ್ತದೆ ನಮ್ಮದು, ಅಂದರೆ ಅದು ಫುಡ್ಡು ಹಾಳಾಗ್ಬಿಡುತ್ತೆ ಅಂತ ಹಂಗೆ ಬಿಟ್ಟಿದ್ದಾರೆ. ಈ ತಿಂಡಿ ಮಾಡಿಬಿಟ್ಟು ನಮ್ಮ ಪಾತ್ರೆ ತೊಳೆಯೋದು, ಮನೆ ಕಸ ಗುಡಿಸೋದು ತುಂಬ ಕೆಲಸ ಇದೆ. ಇನ್ನೂ ಏನೂ ಮಾಡಿಲ್ಲ. ಇಲ್ಲಿ ಇವರು ವಾಟರ್ ಬಾಟಲ್ ತೊಳ್ಕೊತಾವ್ರಿ. ಈಗ ಟೊಮೊಟೊ ಬಾತ್ ಮಾಡಿದ್ವಿ. ಟೊಮೊಟೊ ಬಾತ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಿದ್ವಿ. ಚಿಕ್ಕರಸಿಕೆರೆಗೆ ಹೋಗೋಣ, ತಿರುಪತಿ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ದೀವಿ. ಮನೆ ಕ್ಲೀನ್ ಮಾಡಿದ್ದಾಗಿದೆ. ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗಬೇಕು. ಪಾಪನೂ ನಾನು ರೆಡಿ ಆಗಿದ್ರೆ ನಮ್ಮ ಮನೆಯವ್ರು ಬಂದು ರೆಡಿ ಆಗ್ತಾರೆ. ಸ್ವಲ್ಪ ಕೋಲ್ಡ್ ಆಗ್ತಿದೆ. ನಾನು ಲ್ಯಾಕ್ಮಿ ಬಳಸಿದೆ, ಆದರೆ ಲ್ಯಾಕ್ಮಿ ನನಗೆ ಸ್ವಲ್ಪ ಪಿಂಪಲ್ ಆಗಿ ಸ್ಟಾರ್ಟ್ ಆಯಿತು. ಅದಕ್ಕೆ ಡ್ಯಾಸಿಲರ್ ಬಳಸ್ತಿದ್ದೀನಿ. ಡ್ಯಾಸಿಲರ್ ಫೇಸ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು. ಇವಾಗ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಇಪ್ಪತ್ತು ಬೆಂಚು ನಾನು ಕ್ರೇಜಿ ಅದನ್ನ ಬೆಳೆಸ್ತೀನಿ. ಈಗ ತಲೆ ಹಾಕು ಬಂದಿದೆ, ನಾವು ರೆಡಿ ಮಾಡ್ತೀವಿ. ಸೊ ಈಗ ತಲೆ ಬಚ್ಚಿ 이것도 골라보자. 우리 거 세상.
ನೀನು ಬೇಡ ನಾನು ಇದು ಏನು ಹೇಳ್ತೀರಿ ಅಣ್ಣ ಕೈಲೇ ಕೊಡ್ಕಳಿಸ್ತೀರ ಟ್ಯಾಕ್ರಾ ಇಲ್ಲ ನಿಕ್ಕೆ ನಿಲ್ಸಿದ್ರೆ ಮೊದಲ ಬಸ್ಲಾಗ ಕರ್ದೈತೆ ಅವರು ಅದೇ ಅರಣ್ಯ ಕೈಲೇ ಕೊಡ್ಕಳಿಸ್ತೀರ ಹಲೋ ಬಂದಿದ್ಯಾ ಯಾರ ಜೊತೆ ಬಂದಿದ್ಯಾ ಓ ಬಾ ಆನಂದನ್ ಬಂದ್ರೆ ಬರಕ್ಕೆ ಹೇಳಿರ್ತೀನಿ ಆ ಕಡೆಯಿಂದ ಬೈಕ್ ಬಂದ್ಬಿಡ್ತೀನಿ ಕಾಯಿ ಸುತ್ತೋದೈತವ ತಗೋ ಅಲ್ಲಿ ರೈಡ್ ಜಾಸ್ತಿ ಗೊತ್ತಲ್ಲ ಕಾಣೋಲ್ಲ ಸತಿ ಅಯ್ಯ ಅಮ್ಮ ಏನ್ ತಡಕತ್ತ ರಶ್ ಇರುತ್ತೇನಪ್ಪ ರಶ್ ಇದ್ರೇನು ಪೂಜೆ ಮಾಡ್ಸಕ್ಕೆ ಭಜನ್ ತಾಳ ನಾನು ಇದ್ರೆ ಬರಕ್ ಬಂದಲ್ಲ ತಗೋತೀನಿ ಸುಮ್ಮ ಇದ್ ಮಾಡೋಬೇಡ ಅಲ್ಲಿ ಏನು ರೂಪಾಯಿ ಎಲ್ಲ ಮಿಸ್ ಆಗೈತೆ ಅನ್ಕಂಡೆ ರಾತ್ರಿ 500 ರೂಪಾಯಿ ನೀವು ಮಿಸ್ ಕೊಟ್ಟಿದ್ದೀನಿ ಅವತ್ತು 500 ಕೊಟ್ಟಿದ್ದೀನಿ ನಾನು ಅವರು ತಲೆ ಕರಿಸ್ಕೊಂಡ್ಬಿಟ್ಟೆ 500 ಎಲ್ಲ ಇತ್ತು ನನಗೆ ಕನ್ಫ್ಯೂಸ್ ಆಗ್ಬಿಡ್ತಲ್ಲ ಅಂತ ರಾತ್ರಿ 200 ಕೊಟ್ಟದೆ ನೆನಪು ಬಂದಲ್ಲ ಅದು 200 ರೂಪಾಯಿ ಅವತ್ತು ನೋಡ್ಬೋದು ಕರೆಕ್ಟ್ ತೊಗೊಂಡೈತಿ ಇಲ್ಲ ಆಯ್ತು ಇನ್ನೊಂದ್ಸತಿ ಬರ್ದಿಟ್ಗೆ ಬಂದು ಮನೆ ಬರಕ್ಕೆ ಬರ್ತೀನಿ ಸೀತಾ ಇದೆ ಇಲ್ಲಿ ಪ್ಯಾನ್ ಅಂದ್ರೆ ಇಲ್ಲೋ ಐತೆ ಅದೇ ಟೈಮು 10:30 ಆಗಿದೆ ಇವ್ರು ನೋಡ್ರಿ ಬ್ಯಾಗ್ ಜೊತೆಗೆ ನಿಂತ್ರೆ ಆಯ್ ಮಾಡಿ ಇವನು ಸೀದಾ ಇದು ಫಸ್ಟು ಈಗ ಮನೆಗೆ ಸೀದಾ ಇದೆ ಈಗ ಮನೆಯಿಂದ ಹೊರಟ್ವಿ. ಟೈಮ್ ಬಂದು 11 ಗಂಟೆ ಆಗಿದೆ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 11:45 12 ಗಂಟೆ ಆಗ್ಬೋದು. ನಾವು ಬಂದ್ವಿ, ಕಾಣಿಸಿದ್ಯಲ್ಲ ಅದು ಬೆಟ್ಟ, ಅದೇನೆ ಮೇಲ್ಗಡೆ ಚಿಕ್ಕ ತಿರುಪತಿ ಬೆಟ್ಟ ಅಂತ ಅಂತೀವಿ. ಆದರೆ ಅದು ನಾವು ಅದ್ರ ಮೇಲೆ ಕತ್ತಕ್ಕೆ ಹೋಗಲ್ಲ. ಕೆಳಗಡೆನೇ ಒಂದು ದೇವಸ್ಥಾನ ಇದೆ, ಅಲ್ಲೇ ರಥೋತ್ಸವ ನಡೀತಿರೋದು. ಸೊ ಅಲ್ಲೇ ನೋಡ್ಕೊಂಡು ಬರೋಣ ಅಂತ. ಯಾಕೆಂದರೆ ಇವತ್ತು ತುಂಬ ರಶ್ ಇರೋಂಗೆ ಕಾಣಿಸ್ತಿತ್ತು. ಹೋಗಿ ನೋಡಿದರೆ ತುಂಬಾ ರಶ್ ಇತ್ತು, ಹೇಳೋಕ್ಕಾಗಲ್ಲ ಅಷ್ಟು ರಶ್ ಇತ್ತು. ತುಂಬ ಅಂದರೆ ತುಂಬ ವೆಹಿಕಲ್ಸ್, ಎಲ್ಲಿ ನೋಡಿದ್ರೂ ಜನ, ಎಲ್ಲಿ ನೋಡಿದ್ರೂ ವೆಹಿಕಲ್ಸ್ಗಳೇ ಇದ್ದು. ಸೊ ಸ್ಟಾರ್ಟಿಂಗು ಕ್ಯೂನಲ್ಲಿ ಜನ ಇಲ್ಲ ಅಂತ ಹೋದ್ವಿ. ಹೋಗ್ತಾ 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 ತುಂಬ ಜನ, ತುಂಬ ಕ್ರೌಡ್ ಇತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ಹೋಗಿ ನೋಡಿದರೆ ಶಾಕ್ ಆಗೋಗ್ಬಿಡ್ತು. ಮ್ಯಾಕ್ಸಿಮಮ್ ಅಂದ್ರೂ 2 ಅವರ್ ಕ್ಯೂನಲ್ಲಿ ನಿಂತಿದ್ದೀವಿ. ಅದೂ ಒಳಗಡೆ ದೇವಸ್ಥಾನದೊಳಗಂತೂ ಸಿಕ್ಕಾಪಟ್ಟೆ ಸೆಕೆ, ಅದರೊಳಗೇ ಸಿಗಾಕೊಂಬಿಟ್ಟು. ಇಲ್ಲಿ ನೋಡ್ತಿರ್ಬೋದು, ಫ್ರೀ ಅನ್ನಿಸ್ತಿದೆ. ದೇವಸ್ಥಾನ ಒಳಗೆ ಸಿಕ್ಕಾಪಟ್ಟೆ ಜನ ಕ್ಯೂ ನಿಂತಿದ್ರು. ಹೊಸ ಜನ ಹಿಂದೆನೇ ಬಂದುಬಿಟ್ರು, ಆಗ್ದಲೇ ಮಕ್ಕಳೆಲ್ಲ ಇದ್ವಲ್ಲ ಅಂತ ಅಷ್ಟು ಜನ ಇದ್ದರು.
5 ನಿಮಿಷ ಲೇಟ್ ಆಗುತ್ತೆ ಅಂದರು. ಬಜ್ಜಿ ತಿಂತಾವ್ರೆ. ಕೊಡ್ತದೆ ವಿಷ್ಣು ಕುಡಿತಾನಂತಾಡಿ. ವಿಷ್ಣು ಕುಡಿತಾನಂತೆ. ಸೊ ಫ್ರೆಂಡ್ಸ್, ತುಂಬ ರಶ್ ಆಗಿತ್ತು ದೇವಸ್ಥಾನ ಹತ್ರ. ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಎಷ್ಟು ರಶ್ಶು ಅಂತ ಅಂದರೆ ಕ್ಯೂನಲ್ಲೇ ದೇವ್ರ ದರ್ಶನ ಮಾಡೋದಕ್ಕೆ 2 ಅವರ್ ನಿಂತಿದ್ದೀವಿ. ಇವತ್ತು ಅಷ್ಟು ರಶ್ಶು ರಥೋತ್ಸವ ಅಂತ ಅಂದ್ಬಿಟ್ಟು. ನಾವು ಬಂದಿದ್ದು 5 ಗಂಟೆ ಆಗೋಯ್ತು ಆಲಯ. ಈಗ ಬಂದ್ಬಿಟ್ಟು ಬರೋಷ್ಟೊತ್ತಿಗೆ ಸಂಪೆರೆ ತುಂಬಿ ನೀರು ಒಳ್ಳೋಯ್ತಿತ್ತು. ಅಡುಗೆ ಮಾಡೋದಕ್ಕೆಲ್ಲ ನೀರು ಇಟ್ಕೊಂಡು ಏನೂ ಮಾಡಲಿಲ್ಲ. ಈಗ ಒಂದು ಸ್ವಲ್ಪ ಅಡುಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಾಂಬಾರು ಇರಲಿಲ್ಲ, ಸಾಂಬಾರು ಮಾಡಬೇಕು. ಈಗ ಸಾಂಬಾರು ಹಾಗೆ ಒಂದು ಸ್ವಲ್ಪ ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ. ಈಗ ನಾವು ಇದು ಚಕ್ರ ಬದನೆಕಾಯಿ ಅಂತೀವಿ. ಇದನ್ನು 2 ಇತ್ತು, ಒಂದು ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಎರಡಿತ್ತು ಈ ಥರದ್ದು. ಒಂದು ಬೋಂಡ ಮಾಡಿಬಿಡೋಣ, ಒಂದು ಸಾಂಬಾರ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಒನ್ ಟೈಮಿಗೆ ಮಾಡ್ತಿದ್ದೀನಿ. ನಾಳೆಗೆ ಬಿಸಿ ಸಾರು ಮಾಡೋಣ, ಬೇರೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಾರು ಏನಾರು ಮಾಡೋಣ ಅಂತ ಖಾರ ರುಬ್ಬಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿ ಹಾಕಿದ್ದೀನಿ. ಕಾಳು ತರಕಾರಿ ಎಲ್ಲ ಸ್ವಲ್ಪ ಮಾಡ್ತಿದ್ದೀನಿ ಒನ್ ಟೈಮಿಗೆ ಆಗಲಿ ಅಂತ. ಹಾಗೆ ಒಂದು ಕಡೆ ಅನ್ನ ಕೊಟ್ಟಿದ್ದೀನಿ, ಒಂದು ಕಡೆ ಸಾಂಬಾರು ಹಾಕ್ತಿದ್ದೀನಿ. ಮುದ್ದೆ ಮಾಡಬೇಕು. ಮುದ್ದೆ ಮಾಡಿಬಿಟ್ಟು ಒಂದು 4 ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಚಕ್ರ ಬದನೆಕಾಯಿ ಮಾಡಿಬಿಟ್ಟು ಆಲೇ ಟೈಮ್ 8:30 ಆಗಿದೆ. ದೊಡ್ಡನ ಇವತ್ತಿಂದ ನಮ್ಮ ಪುನಿ ಈಗ ಆಲ್ರೆಡಿ ಟ್ಯೂಷನ್ಗೆ ಹೋಗಿದ್ದೇನೆ. 6:30 ಹೋಗಿದ್ದೇನೆ ಇವತ್ತು ಟ್ಯೂಷನ್ಗೆ. ಇವತ್ತಿಂದ ಹೋಗೋಣ ಅಂತ ಅಂದ್ಕೊಂಡು ಇವತ್ತೆಲ್ಲ ಹೋಗ್ತಿದ್ದಾನೆ. FA1 ಇದೆ ಈ ತಿಂಗಳು ಎಕ್ಸಾಮು. ಇನ್ನು ಸೆಪ್ಟೆಂಬರ್ಗೆ ಸೆಮ್ 1 ಇದೆ. ಅದಕ್ಕೆ ಈಗಲಿಂದನೇ ಕಳಿಸ್ಬಿಡೋಣ ಅದಾಗೆ ಅಂತ ಅನ್ಕೊಂಬಿಟ್ಟು ಕಳಿಸ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿದರೆ ಮುಗೀತು ನನ್ನ ಕೆಲಸ. ಊಟ ಮಾಡಿ ಪಾತ್ರೆ ತೊಳೆದಿಕ್ಕಿ ಮಲ್ಕೊಂಬಿಟ್ರೆ ಸಾಕು ಅಂತಿದೆ. ಅದರಲ್ಲೂ ಅಷ್ಟು ರಶ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಸ್ಯಾರಿ ಬೇರೆ ವೇರ್ ಮಾಡಿದ್ದೆ. ಅಪ್ಪ ನನ್ನ ಕಷ್ಟ ಬೇಡ. ಅಯ್ಯೋ, ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ರಶಲ್ಲಿ ಮೊಬೈಲ್ನೇ ತೆಗಿಯೋದಕ್ಕಾಗಲ್ಲ. ಆದರೂ ಸಣ್ಣ ಪುಟ್ಟ ವೀಡಿಯೋನ ಹಾಗೆ ಹೊರಗಡೆ ಬಂದಮೇಲೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೆಗೆದಿದ್ದೀನಿ ಅಷ್ಟೇ. ಊಟ ಮಾಡಬೇಕು. ಇಲ್ಲ ಬರ್ಕತನ್ನು ಊಟ ಮಾಡಿ ಪಾಚಿಗಳು. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಟೇಕ್ ಕೇರ್, ಬಾಯ್.